ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನಲ್ಲಿ ಇನ್ಪುಟ್ ಆ್ಯಂಡ್ ಎರರ್ ಅಲರ್ಟ್ ಯಾವ ರೀತಿ ಇದು ಮಾಡೋದು, ಇನ್ಫಾರ್ಮೇಷನ್ ಯಾವ ರೀತಿ ಇದು ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ದೆನ್ ಎರರ್ ಅಲರ್ಟಲ್ಲಿ ಸ್ಟಾಪ್ ಆ್ಯಂಡ್ ಇನ್ಫಾರ್ಮೇಷನ್ ವಾರ್ನಿಂಗನ್ನು ಹೇಳ್ಕೊಟ್ಟಿದ್ದೆ. ಓಕೆ, ಇವತ್ತಿನ ಸೆಷನನ್ನು ನೋಡೋಣ. ದೆನ್ ಇಲ್ಲಿ ಡೇಟಾ ವ್ಯಾಲಿಡೇಷನಲ್ಲಿ ನಾವು ಯಾವುದನ್ನು ನಾವು ಅಲ್ಲಿ ಎರರ್ ಮಾಡಿ, ಸೊ ನಮಗೆ ಬೇಡದಲ್ಲಿರೋದು ಮತ್ತೆ ಎಕ್ಸ್ಟ್ರಾ ಯಾವುದನ್ನು ಆ್ಯಡ್ ಮಾಡಿದ್ದೀವಿ ಅನ್ನೋದು ನೋಡಬೇಕು ಅಂದರೆ ಸರ್ಕಲ್ ಇನ್ವಾಲ್ಡ್ ಡೇಟಾ ಅಂತಂದರೆ ನನಗೆ ಈ ಐಟಮ್ ನಾನು ಮುಂಚೆ ಆ್ಯಡ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಮತ್ತೆ ಅದರಲ್ಲಿ ವಾರ್ನ್ ಮಾಡಿ ಸ್ಟಾಪ್ ಮಾಡಿ ಅದನ್ನು ತೊಗೊಂಡು ನಾನು ಆ್ಯಡ್ ಮಾಡಿದ್ದೀನಿ ಅಂತ ಅದು ನನಗೆ ಸರ್ಕಲ್ ಮಾಡಿ ತೋರಿಸುತ್ತೆ. ಈ ರೀತಿಯಾಗಿ ನಾವು ಡೇಟಾ ವ್ಯಾಲಿಡೇಷನಲ್ಲಿ ಇನ್ಪುಟ್ ಮೆಸೇಜನ್ನು ಇದು ಮಾಡ್ಬೋದು. ಈಗ ಸಪೋಸ್ ನಾನಿಲ್ಲಿ 15 ತನಕ ನಂಬರ್ಸ್ ತೊಗೊಂಡಿದ್ದೆ. ಡೇಟಾ ವ್ಯಾಲಿಡೇಷನಲ್ಲಿ ಏನು ಮಾಡಿದೆ, ಲೀಸ್ಟನ್ನು ತೊಗೊಂಡು ಸೆಟ್ಟಿಂಗ್ಸಲ್ಲಿ ಲೀಸ್ಟನ್ನು ತೊಗೊಂಡು ನಾನು ಏನು ಮಾಡಿದ್ದೀನಿ, ಹೋಲ್ ನಂಬರ್ನ ತೊಗೊಂಡು ಮಿನಿಮಮ್ 1 ಅಂತ ಕೊಟ್ಟಿದ್ದೀನಿ. ನಾನು 15 ಅಂತ ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡಿನೂ ನಾನು ಬೇರೆ ನಂಬರ್ನ ಅಲೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಈಗ ನೋಡಿ, ಓನ್ಲಿ ಸ್ಟಾಪ್ ಆಯ್ತು, ಅದು ರೀಟ್ರೈ ಕೊಟ್ಟರು ಹೋಗಲ್ಲ ಅದು ಅಲ್ವಾ. ಸೊ ನಾನು ಅದಕ್ಕೆ ಆ್ಯಡ್ ಮಾಡಬೇಕು ಅಂದಾಗ ನಾನು ಏನು ಮಾಡಬೇಕು, ಸೆಲೆಕ್ಟ್ ಮಾಡಿಕೊಂಡು ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಡೇಟಾ ವ್ಯಾಲಿಡೇಷನಲ್ಲಿ ಎರರ್ ಅಲರ್ಟ್ ಏನು ಮಾಡಬೇಕು, ವಾರ್ನಿಂಗ್ ಮೆಸೇಜನ್ನು ಹಾಕಬೇಕು. ವಾರ್ನಿಂಗ್, ದೆನ್ ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ ಅಲೌಡ್ ಅಂದರೆ ಓನ್ಲಿ ರಿಸ್ಟ್ರಿಕ್ಟೆಡ್ ನಂಬರ್ಸ್ ಅಲೌಡ್ ಮಾಡಿದರೆ ನೀವು ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಮುಂಚೆ ಸ್ಟಾಪ್ ಆಗಿತ್ತು, ಈಗ ವಾರ್ನಿಂಗ್ ತೋರಿಸಿ ಎಸ್. ಈಗ ನಾನು ಇಲ್ಲಿ ಹೋಗಿ ದೆನ್ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ದೆನ್ ಎರರ್ ಹಾಗೆ ಇಲ್ಲಿ ಸರ್ಕಲ್ ಇನ್ವಾಲ್ಡ್ ಡೇಟಾ ಅಂದರೆ ನಾನು ಯಾವುದನ್ನು ಇನ್ವಾಲ್ಡ್ ಡೇಟಾವನ್ನು ಹಾಕಿದ್ದೀನಿ ಅಂದರೆ ಅಲ್ಲಿ ಅವರು 15 ತನಕ ಲಾಕ್ ಮಾಡಿದರೂ ಕೂಡ ನಾನು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿರೋದು ಯಾವ್ದು ಅಂತ ನನಗಿಲ್ಲಿ ಶೋ ಆಗುತ್ತೆ. ಅದೇ ನಿಮಗಿಲ್ಲಿ ಸರ್ಕಲ್ ಇನ್ವಾಲ್ಡ್ ಡೇಟಾ. ಕ್ಲಿಯರ್ ವ್ಯಾಲಿಡೇಷನ್ ಸರ್ಕಲ್ ಅಂದರೆ ಹೊರಟೋಗುತ್ತೆ. ದೆನ್ ಗೋ ಫಾರ್ ಡೇಟಾ ವ್ಯಾಲಿಡೇಷನ್, ಸರ್ಕಲ್ ಇನ್ವಾಲ್ಡ್ ಡೇಟಾವನ್ನು ಶೋ ಮಾಡಿ ಅಂದರೆ ಆ ಐಟಮನ್ನು ಇಷ್ಟೇ ಅಂತ ಪರ್ಟಿಕ್ಯುಲರಾಗಿ ಮಾಡ್ಕೊಂಡಿದ್ರು ಮತ್ತೆ ಅದಕ್ಕೆ ಯಾವುದ್ಯಾವುದನ್ನು ಐಟಮ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ತೋರಿಸುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸರ್ಕಲ್. ಈಗ ಸರ್ಕಲ್ ಬೇಡ ಅಂದರೆ ಸರ್ಕಲ್ ಕ್ಲಿಯರ್ ವ್ಯಾಲಿಡೇಷನ್ ಸರ್ಕಲ್ ಅಂದರೆ ಹೊರಟೋಗುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ನೀವು ಕೂಡ ವರ್ಕ್ ಮಾಡಿ. ಡೇಟಾ ವ್ಯಾಲಿಡೇಷನ್ ಕಂಪ್ಲೀಟ್ ನಾನು 4-5 ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಎಲ್ಲ ವಿಡಿಯೋನು ಫಸ್ಟಿಂದ ನೋಡ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಸೊ 1 by 1 ನೋಡ್ತಾ ಹೋದರೆ ಮಾತ್ರ ಈಚ್ ಆ್ಯಂಡ್ ಎವ್ರಿ ಡೇ ನಿಮಗೆ ಆ ಟಾಪಿಕ್ ಬಗ್ಗೆ ಅರ್ಥ ಆಗುತ್ತೆ. ಇಲ್ಲ ಮಿಡಲಲ್ಲಿ ಒಂದು ವಿಡಿಯೋ ನೋಡ್ತೀನಿ ಅಂದರೆ ಅರ್ಥ ಆಗಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಹೊಸ ಟಾಪಿಕ್ ಒಂದಿಗೆ. ಸೊ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.